ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಝೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸಲ್ಪಡುವಂಥ ಯಕ್ಷಗಾನ ಎಂಬ ಕಲೆಯ ಹಿಂದೆ ನಡೆಯುವಂಥ ಕಲಾವಿದನ ಬದುಕಿನ ಕುರಿತು ಮಾತನಾಡುವ ಸಣ್ಣ ಪ್ರಯತ್ನ ಯಕ್ಷಧ್ರುವ. ನಮ್ಮ ಜೊತೆಗಿರುವ ಕಲಾವಿದರು ಯಾರು ಅಂತ ಕೇಳಿದರೆ, ಎಳವೆಯಿಂದಲೇ ಯಕ್ಷಗಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಹಿಷಾಸುರನಿಂದ ದೇವಿಯವರೆಗೆ ಎಲ್ಲ ಪಾತ್ರಗಳನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹಲವಾರು ಕಡೆಗಳಲ್ಲಿ ತರಗತಿಗಳನ್ನು ನಡೆಸ್ತಾ ಅದೇ ರೀತಿ ಮಹಿಳಾ ತಂಡವನ್ನು ಕಟ್ಟಿ ಬೆಳೆಸ್ತಾ ಇರುವಂಥ ಶ್ರೀಮತಿ ಪೂರ್ಣಿಮಾ ಯತೀಶ್ರೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಕರಾವಳಿಯ ಗಂಡುಕಲೆ ಯಕ್ಷಗಾನದಲ್ಲಿ ಪೌರ್ಣಮಿಯ ಚಂದ್ರನಂತೆ ಬೆಳಗಲೆಂದೇ ಶ್ರೀ ಸೇಸಪ್ಪ ಶೆಟ್ಟಿ ಹಾಗೂ ಶ್ರೀಮತಿ ಶಾರದಾ ಸೇಸಪ್ಪ ಶೆಟ್ಟಿ ದಂಪತಿಯ ಮಗಳಾಗಿ ಡಿಸೆಂಬರ್ 8, 1974ರಂದು ಜನಿಸಿದವರು ಶ್ರೀಮತಿ ಪೂರ್ಣಿಮಾ ಯತೀಶ್ರೈ. ಎಳವಿಯಲ್ಲಿಯೇ ಮನೆಯ ಬೆಳಕಾಗಿ, ತಂದೆ ತಾಯಿಗಳ ಹೊಲವಾಗಿ, ಬಂಧುಗಳ ಗೆಲುವಾಗಿ, ಶೈಕ್ಷಣಿಕ ರಂಗದಲ್ಲಿಯೂ ಅಪೂರ್ವ ಸಾಧನೆ ಮಾಡುತ್ತಾ 1988ರಲ್ಲಿ ಯಕ್ಷಗಾನ ರಂಗವನ್ನ ಪ್ರವೇಶಿಸಿದ ಇವರು ಅಲ್ಲಿ ನಾಟ್ಯ ನಟನ ಚಾತುರ್ಯ ಹಾಗೂ ಪ್ರತಿಭೆಯಿಂದ ಬಹಳ ಬೇಗನೆ ಗುರುತಿಸಿಕೊಂಡ್ರು. ಮಹಿಷಾಸುರ, ಅರ್ಜುನ, ಶಾಂತನು ಮೊದಲಾದ ಅನೇಕ ಪಾತ್ರಗಳನ್ನ ರಂಗದಲ್ಲಿ ನಿರ್ವಹಿಸಿದ ಇವರು ಆ ಪಾತ್ರಕ್ಕೆ ತನ್ನದೇ ಆದ ಪಾತ್ರ ಚಿತ್ರಣದ ಹೊಸ ಆಯಾಮವನ್ನ ನೀಡಿ ಜನರ ನುಡಿಮೆಚ್ಚನ್ನ ಗಳಿಸಿದ್ರು. ಯಕ್ಷಗಾನ ನಾಟ್ಯವನ್ನ ಗುರುಗಳಾದ ಶ್ರೀ ಬಾಯಾರು ರಮೇಶ ಶೆಟ್ಟಿ, ಶ್ರೀ ಶಿವರಾಮ ಪಣಂಬೂರು ಅವರಲ್ಲಿಯೂ ಹಾಗೂ ಹಿಮ್ಮೇಳವನ್ನ ಮಾಂಬಾಡಿ ಶ್ರೀ ಸುಬ್ರಹ್ಮಣ್ಯ ಭಟ್, ಶ್ರೀ ಹರಿನಾರಾಯಣ ಬೈಪಾಡಿತಾಯ, ಲೀಲಾವತಿ ಬೈಪಾಡಿತಾಯರಲ್ಲಿಯೂ ಕಲಿತು ಓರ್ವ ಸರ್ವಾಂಗೀಣ ಕಲಾವಿದರಾಗುವತ್ತ ಹೆಜ್ಜೆ ಇಟ್ರು. ಯಕ್ಷಗಾನ ಕಲಾಗುರುವಾಗಿ ನೂರಾರು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣರಾಗಿ ಅದೆಷ್ಟೋ ಉತ್ತಮ ಕಲಾವಿದರನ್ನ ರೂಪಿಸಿ ರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಪ್ರತಿಭೆ ಮತ್ತು ಚಟುವಟಿಕೆಗಳು ಕೇವಲ ಯಕ್ಷರಂಗಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿಯಾಗಿ ಹರಿಯತೊಡಗಿತ್ತು. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇರಿ ಅಲ್ಲೂ ತಮ್ಮ ಅನರ್ಘ್ಯ ಸೇವೆಯ ಮೂಲಕ ಎಲ್ಲರ ಮನಗೆದ್ದ ಇವರು ತಮ್ಮದೇ ಆದ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರ್ದೇಶಕಿಯಾಗಿಯೂ ಹೆಸರು ಪಡೆದ ಪೂರ್ಣಿಮಾ ಅವರು ತಾವು ಕಲಿತ ಗೋವಿಂದದಾಸ ಕಾಲೇಜಿನಲ್ಲಿಯೂ ವಿದ್ಯಾರ್ಥಿಗಳ ಸ್ಪರ್ಧಾ ತಂಡ ಜೀವನಾನುಭವದ ಸಮಾಗಮದಿಂದ ಹಲವಾರು ಶಿಷ್ಯಂದಿರಿಗೆ ಕಲೆಯಲ್ಲಿ ಮುನ್ನಡೆಯಲು ಸರಿಯಾದ ಪಥವನ್ನ ತೋರುವ ಜೊತೆಗೆ ಮಹಿಳಾ ತಂಡದ ಮೂಲಕವೂ ಪ್ರಬುದ್ಧ ಪ್ರದರ್ಶನವನ್ನ ಹೊರ ರಾಜ್ಯ ಹಾಗೂ ಹೊರ ದೇಶದಲ್ಲೂ ಸಂಘಟಿಸಿದ್ದಾರೆ. ಇವರ ಅಪ್ರತಿಮ ಕಲಾ ಸೇವೆಯನ್ನ ಗೌರವಿಸಿ ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಉತ್ತಮ ಯಕ್ಷ ನಿರ್ದೇಶಕಿ ಪುರಸ್ಕಾರ ಮೊದಲಾದ 10 ಹಲವಾರು ಪ್ರಶಸ್ತಿಗಳು ಸಲ್ಲುವ ಜೊತೆಗೆ ತಮ್ಮ ಶಿಷ್ಯರು ಹಾಗೂ ಅಭಿಮಾನಿಗಳಿಂದ ಯಕ್ಷ ಪೂರ್ಣಿಮಾ ಎಂಬ ಬಿರುದನ್ನು ಸಂಪಾದಿಸಿದ್ದಾರೆ. ಇವೆಲ್ಲದರ ನಡುವೆಯೂ ಶ್ರೀ ಯತೀಶ್ರೈ ಅವರನ್ನ ವಿವಾಹವಾಗಿ ಸುಖ ಸಂಸಾರ ನಡೆಸುತ್ತಾ ಒಬ್ಬ ತಾಯಿ ಹಾಗೂ ಗೃಹಿಣಿಯಾಗಿಯೂ ತಮ್ಮ ಕರ್ತವ್ಯವನ್ನ ನಿಭಾಯಿಸುತ್ತಿರುವ ಇಂತಹ ಸವ್ಯಸಾಚಿ ಯಕ್ಷಗಾನ ಕಲಾವಿದರು ನಮ್ಮ ಯಕ್ಷ ಧ್ರುವತಾರಿಯ ಅತಿಥಿಗಳು. ಬಾಳದಲ್ಲಿ ನಿಮ್ಮ ಬಾಲ್ಯವನ್ನು ಕಳೆದ್ರಿ ಅಂತ ಕೇಳಿಪಟ್ಟೆ. ಹಾಗಾಗಿ ನಿಮ್ಮ ಬಾಲ್ಯ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೇಳ್ಬೋದು? ಅಂದರೆ ನಾನು ಹುಟ್ಟಿದ್ದು ಮಧ್ಯ, ನಮ್ಮದು ಕುಲ್ಲಂಗಾಲು ಬಾಳಿಕೆ ಅಂತ ಮನೆ. ಆಮೇಲೆ ಬೆಳೆದದ್ದೆಲ್ಲ ಬಾಳಗ್ರಾಮ, ನನ್ನ ತಂದೆಯ ಮನೆ. ಅಲ್ಲಿ ಅಂದರೆ ಸಣ್ಣ ಮಕ್ಕಳಿರುವಾಗ ನಾವು ಅಣ್ಣ ಅಕ್ಕಂದಿರ ಜೊತೆಯಲ್ಲಿ ಬೆಳೆದವಳು. ಬಾಲ್ಯದ ಶಿಕ್ಷಣ ಶ್ರೀರಾಮಚಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಬಾಳ ಅಂತ. ಮೋಹನ್ ರಾವ್ ಮತ್ತು ಕಮಲಾವತಿ ಟೀಚರ್ ಅವರ ತುಂಬು ಪ್ರೋತ್ಸಾಹದಿಂದ ಶಾಲೆಯಲ್ಲೂ ಕಲಿಕೆಯಲ್ಲೂ ಮುಂದಿದ್ದೆವು. ಹಾಗೆ ಎಲ್ಲ ಸ್ಕೂಲ್ ಡೇಯ ಸಮಯದಲ್ಲಿ ನೃತ್ಯ, ನಾಟಕ ಎಲ್ಲ ಕ್ಷೇತ್ರದಲ್ಲಿ, ಅಂದರೆ ಭಾಷಣ ಆಗಲಿ, ಪ್ರಬಂಧ ಬರೆಯುವುದಾಗಲಿ, ಪ್ರತಿಯೊಂದು ಇದರಲ್ಲಿ ನಮ್ಮನ್ನು ಬಾಲ್ಯದಲ್ಲಿ ಬೆಳೆಸಿದಂತಹ ಶಾಲೆ. ತುಂಬ ಖುಷಿಯ ವಿಚಾರಲ್ಲಿ. ನೀವು ಅಂದರೆ ಸಣ್ಣ ಪ್ರಾಯದಲ್ಲಿ ಇರಬೇಕಾದ್ರೆ ಕೂಡ ಯಕ್ಷಗಾನ ಪ್ರದರ್ಶನಗಳಿಗೆಲ್ಲ ಹೋಗಿ ನೋಡ್ತಿದ್ರ, ಹೇಗಿತ್ತು ಅಂತ? ಅಂದರೆ ನಾವು ಸಣ್ಣದಿರುವಾಗ
ಯಕ್ಷಗಾನ ಅಂದರೆ ತುಂಬ ಇಷ್ಟ. ಅಂದರೆ ಆಗ ಟಿ ವಿ ಅಥವಾ ಬೇರೆ ಮಾಧ್ಯಮಗಳೇನು ಇರಲಿಲ್ಲ. ಇಲ್ಲಿ ಅದು ನಾಟಕಗಳಾದರೆ ಅಥವಾ ಯಕ್ಷಗಾನವನ್ನು ನೋಡೋದೇ ಒಂದು ಖುಷಿಯ ವಿಚಾರ. ನಮ್ಮ ಅಣ್ಣ ಮಾಧವ ಶೆಟ್ಟಿ ಬಾಳ ಅವರು ಒಂದು ಉದ್ಯಮಿ ಹೌದು, ಮತ್ತು ಹವ್ಯಾಸಿ ನಾಟಕಗಳ ಕಲಾವಿದರಾಗಿ ಪೌರಾಣಿಕ ಸಾಮಾಜಿಕ ನಾಟಕಗಳಲ್ಲಿ ಹಾಗೂ ಯಕ್ಷಗಾನದಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೆ ಅಣ್ಣನಿಂದಾಗಿ ಯಕ್ಷಗಾನದ ಒಲವು ನಮಗೂ ಬಂತು. ಮತ್ತು ಅಲ್ಲಿ ಪರಿಸರದಲ್ಲಿ ಕಟೀಲು ಮೇಳದ ಯಕ್ಷಗಾನ ಪ್ರದರ್ಶನಗಳಾಗ್ತಾ ಇತ್ತು. ಆಗ ಕರ್ನಾಟಕ ಮೇಳ ಟಿಕೇಟಿ ನಾಟಗಳು, ಕಟೀಲಿದ್ದು ಮೇಳಗಳಾಟ ನಮ್ಮ ಹತ್ತಿರದಲ್ಲಿ ಆಗ್ತಾ ಇತ್ತು. ಅಂದರೆ ಅದನ್ನು ನೋಡುವುದೇ ಒಂದು ನಮಗೆ ಹಬ್ಬ. ಅಂದರೆ ಈಗ ಅಷ್ಟು ಯಕ್ಷಗಾನ ಅಂದರೆ ಅಲ್ಲಲ್ಲಿ ನಡೆಯುತ್ತಾ ಉಂಟು. ಆಗ ಹಾಗಲ್ಲ, ಒಂದು ಯಕ್ಷಗಾನ ಆಗ್ತಾರೆ ಅಂದ್ರೆ 1-2 ತಿಂಗಳ ಮೊದಲೇ ಪೂರ್ವ ತಯಾರಿ ಆಗ್ತದೆ. ಮತ್ತು ಅದ್ರ ಬಗ್ಗೆ ಒಂದು ಆಟವನ್ನು ಕರೆದು ಹೇಳುವಾಗ ಒಂದು ಕಿವಿಯ ಕೊಡುವಂತಹ ಒಂದು ವಿಚಾರ. ಅಂದರೆ ಆಟ ಬನ್ನಿ ನೋಡಿ ಆನಂದಿಸಿ ಅಂತಹ ಒಂದು, ಅದೇ ಗಾಡಿಯಲ್ಲಿ ಹೋಗುವಾಗ ಅದೊಂದೊಂದು ಕೇಳುದಿಂಪು, ಯಕ್ಷಗಾನ ಉಂಟಂತೆ ಹಾಗೆ ತಿಳಿಯುವುದು. ಆಗ ನ್ಯೂಸ್ ಪೇಪರ್ ಕೂಡ ಎಲ್ಲ ಕಡಿಮೆ ಅಲ್ಲ, ಹಳ್ಳಿಗಳೇ ಸಪ್ಲೈ ಇಲ್ಲ. ಅದೊಂದು ಖುಷಿಯ ವಿಚಾರ. ಅಂದರೆ ಕಟೀಲು ಮೇಳದ ಆಟವನ್ನು ನೋಡಿಯೇ ಯಕ್ಷಗಾನದತ್ತ ಒಲವು ಹರಿಸಿದವರು. ನೀವು ಸಣ್ಣ ಪ್ರಾಯದಲ್ಲಿ ಇರಬೇಕಾದ್ರೂ ಕೂಡ ಬಹಳಷ್ಟು ಹಿರಿಯ ಕಲಾವಿದರ ಒಡನಾಟ ನಿಮ್ಗಿತ್ತು ಅಂತ ಕೇಳಿದ್ವಿ. ಅದು ಹೇಗೆ ಸಾಧ್ಯ ಆಯಿತು ಹೇಳಿ? ಅಂದರೆ ಕಟೀಲು ಮೇಳದ ಆಟ ನಡೆಯುವಾಗ ಅಲ್ಲಿ ಆಸ್ಪಾಸಿನ ಆಟ ಆಗುವಾಗ ಎಲ್ಲರ ಬಿಡಾರ ನಮ್ಮ ಮನೆಯಲ್ಲೇ ಇತ್ತು. ಹಾಗಾಗಿ ಆಗ 3 ಮೇಳ ಇತ್ತು, ಬಲಿಪಾರ ಮೇಳ ಮತ್ತು ಗೋಪಾಲಕೃಷ್ಣರ ಮೇಳ ಅಂತೇಳಿ ಕುರಿಯದವರದು. ಆಗ ಕಲಾವಿದರೆಲ್ಲ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು. ಹಾಗಂತೇಳಿ ದೊಡ್ಡ ಪರಿಚಯ ಅಂತಲ್ಲ, ನಾವು ಸಣ್ಣದಿದ್ದೇವೆ, ಒಂದು ಪ್ರೈಮರಿ, ನಮ್ಮ ಮನೆಯಲ್ಲಿ ಉಳ್ಕೋದು. ಅದರಲ್ಲಿ ಹೆಚ್ಚಾಗಿ ಪರಿಚಯ ಬಲಿಪ ನಾರಾಯಣ ಭಾಗವತರು ಮತ್ತು ರಾಜೀವ್ ಶೆಟ್ಟಿ ಅಜೇಕರ್, ಅವರಿಗಿಲ್ಲ. ಹಾಗೆ ಅವರು ಮತ್ತು ಶ್ರೀಧರಣ್ಣ ಇವರೆಲ್ಲ ನಮ್ಮ ಬಾಳದ ಮನೆಗೆ ಬಂದು ಉಳ್ಕೊಳ್ತಾ ಇದ್ರು. ಮತ್ತು ಬಣ್ಣದ ಮಹಾಲಿಂಗಜ್ಜ, ಹಾಗೆ ಕುಮಾರಣ್ಣ ಪಡ್ರೆ, ಅಂದರೆ ತುಂಬ ಹಿರಿಯ ಕಲಾವಿದರು ಹೆಚ್ಚಿನವ್ರ ಮನೆಯಲ್ಲಿ ಬಿಡಾರ ಹೊಡ್ತಾ ಇದ್ರು ಆಗಿನ ಕಾಲದಲ್ಲಿ ಎಲ್ಲ. ಈಗೆಲ್ಲ ಆಗೆಲ್ಲ ಸಣ್ಣ ಮಕ್ಕಳಿದ್ದವರು ಈಗ ದೊಡ್ಡವರಾಗಿದ್ದಾರೆ. ಹಾಗೆ ಆ ಬಲಿಪ ನಾರಾಯಣ ಭಾಗವತರು ಅವರು ತುಂಬ ಖುಷಿ ನಮಗೆ, ನನ್ನನ್ನು ಅಮ್ಮಂತಲೇ ಕರೆಯೋದು. ಆಗ ನಾವು ಯಕ್ಷಗಾನವನ್ನು ನೋಡಿ ರಾತ್ರಿಯಿಂದ ಬೆಳಿಗ್ಗೆ ತನಕ ನೋಡ್ತಾ ಇದ್ದೆವು. ಕತೆಗಳನ್ನು ಕೇಳುವುದು ಒಂದು ಖುಷಿಯೇ. ಮನೆಗೆ ಬಂದಾಗ ಅವರು ಬಿಡಾರ ಇರುವಾಗ ಅಮ್ಮ ಇಲ್ಲಿ ಬಾ ಅಂತ ಕರಿತಾ ಇದ್ರು. ಏನಜ್ಜ ನೋಡ ನೀನು ಯಕ್ಷಗಾನ ನೋಡಿದ್ದೆಲ್ಲ, ಒಂದು ಕುಣಿ ನೋಡು ಅಂತ. ಆಗ ಯಕ್ಷಗಾನ ಕಲೀಲಿಲ್ಲ. ಆ ಒಬ್ರು ಕೋಳಿಯವರು ನಾರಾಯಣ್ ಭಟ್ರು ಅಂತ ಇದ್ರು, ಅವರು ಕೂಡ ಈಗಿಲ್ಲ. ಅವರದೊಂದು ನಾಟ್ಯ ಇತ್ತು, ಅದನ್ನು ಕುಣಿದು ತೋರಿಸುವುದು. ನಾನು ಅವರಿಗೆ ಅದನ್ನು ತೋರಿಸು ನೋಡಿ ಅವರು ಹೇಗೆ ಕುಣಿಯುವುದು ಅಂತ. ಅಂದ್ರೆ ಆ ರೀತಿಯಾಗಿ ಮತ್ತೆ ರಾಜೀವ್ ಶೆಟ್ಟಿ ಅಜೇಕರ್ ಅವರ ಮಾವನ ಆ ಒಡನಾಟದ ಒಂಥರ ಒಲವು ಹೆಚ್ಚಿತ್ತು. ಯಕ್ಷಗಾನದಂದ್ರೆ ಪ್ರೀತಿ, ಅಂದ್ರೆ ಖುಷಿಯು ನಮ್ಗೆ. ಯಕ್ಷಗಾನ ಅಂದ್ರೆ ಜೀವವೇ ಒಂದು ಹಾಗೆ. ನೀವು ಸಣ್ಣದಿರ್ಬೇಕಾದ್ರೆ ಯಕ್ಷಗಾನಕ್ಕೆ ಹೋಗ್ಬೇಕಾದ್ರೆ, ಈಗ ಮೊದಲೊಂದು ಮಾತಿತ್ತಂತೆ, ಹೆಣ್ಣು ಮಕ್ಕಳೆಲ್ಲ ಯಕ್ಷಗಾನ ಆಚೆ ಹೋಗ್ಬಾರ್ದು ಹೇಳಿಕೊಂಡು. ನೀವು ಸಣ್ಣದಿರ್ಬೇಕಾದ್ರೆ ಆ ವಾತಾವರಣ ಇತ್ತು ಅಥವಾ ಹೇಗೆ ಹೋಗಿತ್ತಾ ಹೇಗೆ? ಖಂಡಿತ ಇಲ್ಲ, ನಾವು ಇರುವಾಗ ಅದಿಲ್ಲ. ಮೊದಲು ಹೆಣ್ಣು ಮಕ್ಕಳಂದ್ರೆ 4 ಗೋಡೆ ಒಳಗೆ ಅಂತ, ಅಂದ್ರೆ ಯಕ್ಷಗಾನ ನೋಡ್ಲಿಕ್ಕೆ ಹೆಣ್ಣು ಮಕ್ಕಳನ್ನು ಕಳಿಸ್ತಾ ಇರ್ಲಿಲ್ಲ ಅಂತೆ. ಆಗಿನ ಕಾಲದ ಇದು ಸ್ಥಿತಿಗತಿ ಹಾಗಿತ್ತು. ನಾವಿರುವಾಗ ಹಾಗೇನಿಲ್ಲ. ಆದ್ರೂ ಸಮಾಜದವರ ವಿರೋಧ ಇತ್ತು. ನಮ್ಮ ಕುಟುಂಬದ ಬಗ್ಗೆ ನಾವು ಯೋಚಿಸಿದ್ರೆ, ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ಸಂಪೂರ್ಣ ನಮ್ಗೆ ಇತ್ತು, ಬೆಂಬಲ ಇತ್ತು. ಜೊತೆಯಲ್ಲಿ ಅಣ್ಣ ಇದ್ರು. ನಮ್ಮ ಜೊತೆಲಿ ಅಣ್ಣನೇ ಇರುವಾಗ ಯಕ್ಷಗಾನ ನೋಡುವುದಕ್ಕಾಗ್ಲಿ ಅಥವಾ ಹೋಗುವುದಕ್ಕಾಗ್ಲಿ ಯಾವುದು ನಮ್ಗೆ ಅಡಚಣೆ ಉಂಟಾಗ್ಲಿಲ್ಲ. ನೀವು ಯಕ್ಷಗಾನ ನಾಟ್ಯವನ್ನ ಯಾರಿಂದ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ನಾನಂದ್ರೆ ಪ್ರಥಮವಾಗಿ ಶಿವರಾಮ್ ಪಣಂಬ, ನಾವು 88ರಲ್ಲಿ ಅವರೊಂದು ಪುಣ್ಯಕೋಟಿ ಪ್ರಸಂಗವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಹೀಗೆ ಅದರಲ್ಲೊಂದು ದನಗಳು ಗಂಗೆ ಗೌರಿ ಅಂತ ಉಂಟಲ್ಲ, ಅದಕ್ಕೆ ಒಂದು ಭಾಗವಹಿಸ್ಲಿಕ್ಕೆ ಮಂಜುಳಾ ಕುಳ ಇದ್ರು, ಲೀಲಾವತಿ ಕುಳ ಅಂತ. ಅವರ ಜೊತೆಯಲ್ಲಿ ನಾವು 4 ಜನ ಅಕ್ಕ ತಂಗಿದ್ರು, ಪ್ರಫುಲ್ಲ, ತೇಜಾಕ್ಷಿ, ಶಕುಂತಳ ಮತ್ತೆ ನಾನು ಹೋಗಿ ಒಂದು ಅದು ಯಕ್ಷಗಾನ ಕಲೀಲಿಲ್ಲ, ಆಗ ಒಂದು ಪ್ರದರ್ಶನ ಮಾಡಿ ಬಂದೆವು. ಆ ಸಂದರ್ಭದಲ್ಲಿ ನಮ್ಮ ಅಣ್ಣನಿಗೆ ಒಂದು ಆಸೆ ಆಯಿತು, ಇಷ್ಟು ಜನ ಹೆಣ್ಣು ಇರುವಾಗ ಹೆಣ್ಣು ಮಕ್ಕಳ ತಂಡ ಕಟ್ಟಿದ್ರೆ ಹೇಗೆ ಅಂತ. ಹಾಗಾದ್ರೆ ಗುರುಗಳು ಬೇಕು, ಕಲೀಲಿಕ್ಕೆ ಸ್ಥಳ ಬೇಕು. ಈಗಿನ ಹಾಗೆ ಇಲ್ಲ, ನಾವು ಹಳ್ಳಿ ಎಲ್ಲೆಲ್ಲಿರುವುದು ಲೆಕ್ಕಾಚಾರದ ಬಸ್ಸುಗಳು. ನಮ್ಮ ಅಣ್ಣ ಒಂದು ಪೂರ್ವ ಯೋಚನೆ ಮಾಡಿ ಶಿವರಾಮ್ ಪಣಂಪುರ ಗುರುಗಳಾಗಿ ಕರೆಸಿ ಸುರತ್ಕಲ್, ಕಾಟಿಬಳ್ಳ, ಕೃಷ್ಣ ಸುಮಾರು ಒಂದು 30-35 ಮಕ್ಕಳು ಇದ್ದೇವೆ. ನಾವು ಎಲ್ಲರನ್ನು ಒಟ್ಟು ಸೇರಿಸಿ ನಮ್ಮ ಕಲಿಕಾ ಕೇಂದ್ರ, ಅದೇ ನಮ್ಮ ಶಾಲೆ ಶ್ರೀರಾಮಚಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಬಾಳ ಅಂತ, ಅಲ್ಲಿ ಪ್ರಾರಂಭಗೊಂಡಿತ್ತು. 1989 ಜನವರಿಯಲ್ಲಿ ಅಭಿಮನ್ಯು ಕಾಳಗದ ಮುಖೇನ ಪ್ರಥಮ ರಂಗ ಪ್ರವೇಶವನ್ನು ಮಾಡಿದೆ. ಆಮೇಲೆ ನಮಗೆ ಗುರುಗಳಾಗಿ ಬಂದವರು ರಮೇಶ್ ಶೆಟ್ಟಿ ಬಾಯ. ನೀವು ಈಗ ಯಕ್ಷಗಾನ ನಾಟ್ಯ ಗುರುಗಳು ಕೂಡ ಆಗಿದ್ದೀರಿ.
ಹಾಗಾಗಿ ನೀವು ಮೊದಲ ಬಾರಿಗೊಂದು ನಾಟ್ಯ ಗುರುಗಳಾಗಬೇಕಾದ್ರೆ ನಿಮ್ಮ ತಯಾರಿ ಹೇಗಿತ್ತು ಅದ್ರ ಬಗ್ಗೆ? ಅಂದರೆ ನಮಗೆ ಹೇಗಾಯ್ತು ಹೇಳಿದ್ರೆ, ನಮ್ಮ ಮಹಿಳಾ ತಂಡ ಪ್ರಾರಂಭ ಆದಾಗ ನಮ್ಮ ಪ್ರದರ್ಶನಗಳು ಅತಿ ಹೆಚ್ಚು ಸಿಗ್ತಾ ಇತ್ತು. ಒಂದು ಅದು ನಮಗೆ. ಎರಡನೇದಾಗಿ ಸ್ಪರ್ಧೆಗಳು ನಡೆಯಿತು. ಬಪ್ಪನಾಡು ಜ್ಞಾನ ಮಂದಿರದಲ್ಲಿ ಪುರುಷರ ತಂಡಗಳಿಗೆ ಸ್ಪರ್ಧೆ ಅಂತ ಮಾಡಿದ್ರು. ಆ ಸಂದರ್ಭ ಶಿವರಾಮಪ್ಪನವರು ಮತ್ತೆ ನಮ್ಮಣ್ಣ ಯೋಚಿಸಿ ನಾವು ಯಾಕೆ ಹೋಗ್ಬಾರ್ದು ಮಹಿಳೆಯರು ಅಂತ ಆಗ ಹೇಳಿದ್ರು. ಹೆಣ್ಮಕ್ಳು ಬೇಡ ಹೇಳಿದ್ರು, ತಿರಸ್ಕರಿಸಿದ್ರು. ಯಾಕೆ ಅಂತ ಹೇಳಿ ಮತ್ತೆ ಅವಕಾಶ ಕೊಟ್ರು. ಅಲ್ಲಿ ಬಹುಮಾನ ಪಡೆದಿದ್ದೇವೆ ನಾವು 6 ಪುರುಷ ತಂಡಗಳೊಡನೆ. ಬಣ್ಣದ ವೇಷ, ಶ್ರೀವೇಷ, ಹಾಸ್ಯ. ಆಗ ಒಂದು ಸಣ್ಣ ಅಲ್ಲಿ ಎಂತ ಹೇಳ್ತಾರೆ ವಿಚಾರ ಬಂತು, ಹೆಣ್ಣು ಮಕ್ಕಳಿಗೆ ಕೊಟ್ರೆ ಗಂಡು ಮಕ್ಕಳಿಗೆ ಅವಮಾನ ಅಂತ. ಆದ್ರೆ ಅದನ್ನು ತಂಡ ಪ್ರಶಸ್ತಿಗೆ ಸ್ವಲ್ಪ ತಡೆ ಆಯ್ತು, ವೈಯಕ್ತಿಕವಾಗಿ ಕೊಟ್ರು. ಮತ್ತೆ ಕೆಲವರಿಗೆ ಬೇಸರ ಆಯ್ತು, ಹುಡುಗಿಯರು ಮಾಡಿ ಅಂತ. ಆದ್ರೂ ನಮ್ಗೊಂದು ಹೆಮ್ಮೆ ಉಂಟು, ಬಹುಮಾನ ಪಡೆದೇವು ಅಂತ. ಅದೇ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ರು. ಆ ಮೂಲಕವಾಗಿ ನಮ್ಗೆ ಮತ್ತಷ್ಟು ಹುರುಪು ಬಂತು. ಬಹುಮಾನ ಅದೇ ವರ್ಷ ಪುನರೂರು ದೇವಸ್ಥಾನದಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿದ್ರು. ಅಲ್ಲಿ ಹೆಣ್ಣು ಮಕ್ಕಳಿಗೆ ಮಾಡಿದ್ರು, ಮಹಿಳಾ ತಂಡಗಳಿಗೆ ಮಾತ್ರ ಚಿನ್ನದ ಪದಕ ಎಲ್ಲ ಇಟ್ರು. ಆಗ ಒಂದು ಸುಮಾರು ಧರ್ಮಸ್ಥಳ, ಕುಳಾಯಿ, ನಮ್ದು ಕೆಲವೆಲ್ಲ ಸಂಸ್ಥೆಗಳು ಇತ್ತು ಹೆಣ್ಮಕ್ಕಳ ತಂಡ. ಅಲ್ಲೇ ತಂಡ ಪ್ರಶಸ್ತಿ ಪ್ರಥಮ, ವೈಯಕ್ತಿಕ ಎಲ್ಲ ಶ್ರೀವೇಷ, ಪುಂಡವೇಷ, ಹಾಸ್ಯ, ಪೋಷಕ ಪಾತ್ರದಲ್ಲಿ ನಾನು ವೃಷಕೇತುವಿನ ಪಾತ್ರ ಮಾಡಿ ಪ್ರಥಮ ಬಹುಮಾನ ಪಡೆದೆ. ತಂಡ ಅದು ಪ್ರೇರಣೆ ಆಗಿ ನಮ್ಗೆ ಹುರುಪು ಜಾಸ್ತಿ ಆಗಿ ಮುಂದಕ್ಕೆ ಏನಾಯ್ತು ಹೇಳಿದ್ರೆ, ಪ್ರತಿಯೊಂದು ಪ್ರಸಂಗದಲ್ಲೂ ವಿವಿಧ ವೇಷಗಳನ್ನು ಮಾಡಿದೆ ನಾನು. ನಮ್ಗೆ ಅನುಭವ ಆಗ್ಬೇಕಾದ್ರೆ ನಮ್ಗೆ ದೊಡ್ಡ ವೇಷಕ್ಕೆ ಹೋಗ್ಬಾರ್ದು. ಸಣ್ಣದ್ರಿಂದ ನಾವು ಮೇಲೆ ಹಂತ ಹಂತವಾಗಿ ಬೆಳೆದ್ರೆ ನಮ್ಗೆ ಅನುಭವ ಜಾಸ್ತಿ. ನಾನು ಹಾಗೆ ಬೆಳೆದವಳು. ಎಷ್ಟು ದೇವೇಂದ್ರ ಬಲ ಮಾಡಿದ್ದೇನೆ, ವೃಷಕೇತು ನನ್ಗೆ ಗೊತ್ತಿಲ್ಲ, ಅಷ್ಟು ಯಕ್ಷಗಾನ ನಡೀತಾ ಇತ್ತು. ನಮ್ಗೆ ಆಗ ಶಿಸ್ತು ಹೇಗಿತ್ತು ಹೇಳಿದ್ರೆ, ಅಭ್ಯಾಸ ಮಾಡುವಾಗ ನಾವು ಎದ್ದು ಹೋಗ್ಲಿಕ್ಕಿಲ್ಲ. ಪ್ರಾರಂಭದಲ್ಲಿ ಕೂತ್ರೆ ಕೊನೆ ತನಕ. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಹಳ್ಳಿ ಪ್ರದೇಶ ನಡ್ಕೊಂಡು ಶಾಲೆಗೆ ಹೋಗ್ಬೇಕು. ಸಂಜೆ ಹೊತ್ತು ಮನೆಗೆ ಬಂದು ಮನೆ ಕೆಲಸ ಏನಾದ್ರು ಸ್ವಲ್ಪ ಮಾಡಿ ಆ ಒಂದು ಎಲ್ಲ ಹೋಮ್ವರ್ಕ್ ಮುಗಿಸಿ ಬಾಳ ಶಾಲೆಗೆ ಹೋಗ್ಬೇಕು. ನಾವು ಹೋಗ್ಬೇಕಾದ್ರೆ ಗದ್ದೆಗಳನ್ನು ದಾಟಿ ಗುಡ್ಡ ದಾಟಿ ಹೋಗ್ಬೇಕು. 7-8 ಗಂಟೆ ಪ್ರಾರಂಭ ಆದ್ರೆ ರಾತ್ರಿ ಹೊತ್ತು. ಆಗ ಎಲ್ಲರ ಮನೆಯವರ ಹೆಣ್ಮಕ್ಳ ಮನೆಯವರ ಸಹಕಾರ ಇತ್ತು. ನಮ್ದು ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಬರುವಾಗ 12 ಗಂಟೆ, ಒಂದೊಂದ್ಸಲ 1 ಗಂಟೆ. ಈ ಸ್ಪರ್ಧೆಗೆಲ್ಲ ತಯಾರಾಗ್ಬೇಕಲ್ಲ. ಆಗಿನ ಒಗ್ಗಟ್ಟು ಹೇಗಿತ್ತು ಹೇಳಿದ್ರೆ, ನಮ್ಮ ಜೊತೆಯಲ್ಲಿದ್ದಂತಹ ಈಗ ಜ್ಯೋತಿ ಟಿ.ಎನ್. ಕಳಸ ಇದ್ದಾರಲ್ಲ, ಅವರು, ಅವರ ತಂಗಿ, ಅವರ ಅಪ್ಪ, ಅವರ ಅತ್ತೆ, ಅವರೆಲ್ಲ ನಮ್ಮ ಸಂಘದಲ್ಲೆಲ್ಲ ಇದ್ರು. ಜಯಂತಿ ಟೀಚರ್ ಅಂತ. ಇವರೆಲ್ಲ ತಿಂಡಿಗಳನ್ನು ಮಾಡಿ ತರುದು. ಆ ತಿಂಡಿಗಳನ್ನು ತಿಂದು ಅಭ್ಯಾಸ ಮಾಡಿ ನಾವು ನಿದ್ದೆ ಕಣ್ಣು ಕೂರ್ತು ಉಂಟು ಸಣ್ಣ ಮಕ್ಕಳಿರುವಾಗ. ಆ ಅಭ್ಯಾಸ ಮಾಡಿದ ಹೇಗೆ ಹೇಳಿದ್ರೆ, ಪ್ರತಿಯೊಂದು ಪಾತ್ರಗಳನ್ನು ನಾವು ನೋಡ್ಬೇಕು. ಈಗ ಒಂದು ವೇಷ ಇದ್ದು ನಾಳೆ ಬದಲಾದ್ರೆ ಆ ಪಾತ್ರಕ್ಕೆ ನಾವು ಸಿದ್ಧರಾಗಬೇಕು. ಅಷ್ಟು ಶಿಸ್ತುಬದ್ಧವಾಗಿ ನಮ್ಗೆ ಎಲ್ಲ ಪದ್ಯಗಳು ಬಾಯ್ಬಟ್ಟ ಅಂತ. ನಾವು ಮಾಡಿದ ವೃಷಕೇತ, ಅದು ಅರ್ಜುನ, ಚಿತ್ರಾಂಗದ ಎಲ್ಲ ಪದ್ಯಗಳು ಬಾಯ್ಬಟ್ಟು ಬರ್ತಾ ಇತ್ತು. ಅಷ್ಟು ಗಮನ ಹರಿಸ್ತಾ ಇದ್ರು. ಆಗಿನ ಕಷ್ಟ ಹೇಳಿದ್ರೆ, ಗುಡ್ಡದಲ್ಲಿ ಇಳ್ಕೊಂಡು ರಾತ್ರಿ ಬರುವ ಇದು ನೋಡ್ಬೇಕು, ಎದ್ದು ಬಿದ್ದುಕೊಂಡು ಮನೆ ಬಂದು ಸೇರೋದು, ಮರು ದಿವಸ ಬೆಳಿಗ್ಗೆ ಶಾಲೆಗೆ. ಅಂದ್ರೆ ಅಷ್ಟು ಕಷ್ಟಪಟ್ಟು ನಾವು ಯಕ್ಷಗಾನ ಕಲಿತೆ. ನನ್ನ ಜೀವನದಲ್ಲಿ ನಾನು ಪ್ರತಿಯೊಂದು ಪಾತ್ರವನ್ನು ಮಾಡಿದೆ. ವೃಷಕೇತು ಮಾಡಿದ್ದೇನೆ, ದೇವಿ ಮಾತ್ಮೇಲೆ ದೇವೇಂದ್ರನ ಮಾಡಿದ್ದೇನೆ, ಸುಪಾಷಕನ್ನು ಮಾಡಿದ್ದೇನೆ, ಮಧುಕೈಟಭರು ಮಾಡಿದ್ದೇನೆ, ಮಹಿಷಾಸುರನ್ನು ಮಾಡಿದ್ದೇನೆ. ಹಾಗೆ ಪ್ರತಿಯೊಂದು ಪಾತ್ರ, ತುಳು ಪ್ರಸಂಗದ ಹಾಸ್ಯ, ಹೀಗೆ ಬೆಳೆದ ಕಾರಣ ಮತ್ತೆ ನಮ್ಗೆ ಗುರುಗಳಾಗಿ ಬಂದಂತ ರಮೇಶ್ ಶೆಟ್ಟಿ ಬಾಯರ್ ಅವರು ಹೇಳಿಕೊಡುವಂತಹ ಕ್ರಮಗಳು, ಅವರು ಆಲ್ರೌಂಡರ್, ನಿಮ್ಗೆ ತಿಳಿದಿರ್ಬೋದು. ಚೆಂಡೆ, ಮದ್ದಳೆ, ಭಾಗವತಿಕೆ, ವೇಷಭೂಷಣ, ವೇಷದ ಬಗ್ಗೆ ಗೊತ್ತು. ನಮ್ಗೆ ಹೇಳಿಕೊಡುದು ನಾಟ್ಯಾಭ್ಯಾಸ ಅವರೇ, ಚೆಂಡೆಗೂ ಅವರೇ, ಮುಖವರ್ಣಿಕೆಗೂ ಅವರೇ. ಅವರು ಏನ್ ಮಾಡ್ತಾರೆ ಹೇಳಿದ್ರೆ, ಅಷ್ಟು ಶಿಸ್ತುಬದ್ಧವಾಗಿ ನಮ್ಗೆ ನಾಟ್ಯನ ಹೇಳಿಕೊಟ್ಟಿದ್ದಾರೆ. 90ರಿಂದ ನಾವು ನೀವು ಗುರುಗಳಾಗಿ ಬರ್ಬೇಕು ಅಂತಾದ್ರೆ ಆ ಸ್ಪರ್ಧೆಗೆ ಹೋದಂತ ನಮ್ಗೆ ಅನುಭವಗಳು ಬೇಕಾಗ್ತದೆ. ಅಲ್ಲಿ ಏನಾಯ್ತು ಹೇಳಿದ್ರೆ, 90ರಲ್ಲಿ ಯಕ್ಷೋತ್ಸವ ಎಲ್ಲ ಪ್ರಾರಂಭ ಆಯ್ತು. ಹಾಗೆ ಆಯ್ತು. ಮತ್ತೆ ಪ್ರದರ್ಶನ, ನಿಮ್ಗೆ ಚೌತಿಯ ಸಮಯದಲ್ಲಿ 4-5 ಆಟಗಳು ಪ್ರತಿನಿತ್ಯ. ಹೀಗೆ ಬೆಳೆದು ಪ್ರತಿಯೊಂದು ಪಾತ್ರದ ಬಗ್ಗೆ ಅನುಭವವನ್ನು ಹೊಂದಿದೆ. ಹಾಗಂತೇಳಿ ರಮೇಶ್ ಅಣ್ಣನ ಒಂದು ನಿರ್ದೇಶನ. ಈಗಿನ ಹಾಗೆ ಆಗ ತರಗತಿಗಳು ನಡೀತಿರ್ಲಿಲ್ಲ. ಅಂದ್ರೆ ಈಗ ನೋಡಿ, ತಾಳಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ವೇದಿಕೆ ಹಂಚಿದ್ದಾರೆ. ನಮ್ಗೆ ಹಾಗಲ್ಲ. 2ನೇ ಹೆಜ್ಜೆ
ಮತ್ತೆ ಡೈರೆಕ್ಟ್ ಪ್ರಸಂಗ, ಅಲ್ಲಿ ತಾಳಗಳ ಬಗ್ಗೆ ಜ್ಞಾನ ಇತ್ತು, ಅಷ್ಟ ತಾಳ ತ್ರಿವುಡ ತಾಳ ಹಾಗಂತ ಹೇಳಿ ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಭಾಗವತರ ಪದ್ಯ ಹಾಡುವಾಗ ಅದಕ್ಕೆ ಸರಿಯಾದ ಹೆಜ್ಜೆಗಳನ್ನು ನಾವು ಹಾಕ್ತಾ ಇದ್ವಿ. ಅದು ಗುರುಗಳು ಹೇಳಿಕೊಟ್ಟಂತ ಪಾಠ. ಇದು ಎಲ್ಲ ಗುರುಗಳಿಂದ ನಮ್ಗೆ ಬಳುವಳಿಗೆ ಬಂದದ್ದು. ನಾನು ವೇಷಗಳನ್ನ ಮಾಡ್ತಾ ಇದ್ದಾಗ ಏನ್ ಮಾಡ್ತಾ ಇದ್ದ ಹೇಳಿದೆ, ಕೆಲವು ಮಕ್ಕಳು ಈಗ ನೋಡಿ ಗಂಡು ಮಕ್ಕಳಾಗಿ ಹೆಣ್ಣು ಮಕ್ಕಳ ತಂಡ ಅಲ್ಲ. ಆಗ ಏನಾಗ್ತದೆ, ನಾಳೆಗಾಗುವಾಗ ಒಬ್ಬರನ್ನು ತಯಾರು ಮಾಡ್ಬೇಕು ಅಂತಾರೆ, ರಮೇಶ್ ಅಣ್ಣ ಬಾಯಾರಿಂದ ಬರ್ಬೇಕು. ಆಗ ಅವರು ನನ್ನನ್ನು ಬಿಡ್ತಾ ಇದ್ರು, ಅವರಿಗೆ ಹೇಳಿಕೊಡು ನೀನು ಅಂತ. ಹಾಗೆ ಪ್ರವೇಶ, ಒಂದು ವೀರರಸ, ಯುದ್ಧದ ಭಾಗ ಎಲ್ಲ ತಯಾರಿ ಮಾಡಿಟ್ಟ ಮೇಲೆ ಅವರು ಬರ್ತಾ ಇದ್ರು. ಇದು ನನ್ಗೆ ಅವರು ಒಂದು ಹೇಳಿಕೊಟ್ಟ ಕ್ರಮದಲ್ಲಿ ನಾನು ಹೇಳಿಕೊಡ್ತಾ ಇದ್ದೆ. ಇದು ನನಗೆ ಮುಂದೆ ನಾಟ್ಯ ಗುರುಗಳಾಗಿ ಹೋಗ್ಬೇಕಾದ್ರೆ ಪ್ರೇರಣೆ ಆಯ್ತು. ಮತ್ತೆ ನನ್ನನ್ನು ಗುರುಗಳ ಸ್ಥಾನದಲ್ಲಿ ನಿಲ್ಲಿಸಿದ್ದವರೇ, ಧೈರ್ಯ ತುಂಬಿ 2002ರಲ್ಲಿ ಗೋವಿಂದಸ್ ಕಾಲೇಜ್ ಅಧ್ಯಯನ ಕೇಂದ್ರ ಅಂತ ಪ್ರಾರಂಭ ಮಾಡಿದ್ರು. ಅವರನ್ನೇ ಗುರುಗಳಾಗಿ ಕರೆದಂದ್ರೆ ಅವರೇ ನಮ್ಗೆ ಹೇಳಿಕೊಡ್ತದ್ದು. ಕಾಲೇಜ್ ಲೈಫಲ್ಲಿ ಅವರೇ ಹೇಳಿಕೊಟ್ಟ ಕಾರಣ, ಇಲ್ಲ ನಾನು ಬರುದಿಲ್ಲ, ನೀನು ಗುರು ಆಗಿ ಅಲ್ಲಿ ಸೇರ್ಕೋ, ನಿಂಗೆ ಏನು ಬೇಕು ಅದನ್ನು ನಾನು ನಿನ್ಗೆ ಹೇಳಿಕೊಡ್ತೇನೆ. ಹಾಗೆ ಮೊದಲಾಗಿ ಎಲ್ಲ ತಯಾರಿ ಮಾಡ್ತಾ ಇದ್ದೆ. ಕೊನೆಗೆ ಆ ಪ್ರಸಂಗದ ತಿದ್ದುಪಡಿಗೆ ಅವರು ಬಂದು ತಿದ್ದುಪಡಿ ಮಾಡ್ತದ್ದು. ಹಾಗೆ ಅವರಿಂದಾಗಿ ನಾನು ಒಂದು ಗುರುವಾಗಿ ಸೇರುವುದಕ್ಕೆ ಕಾರಣ ಆಯಿತು. ನೀವು ಗುರುಗಳಾಗಿ ಈಗ ಇಷ್ಟು ಸಮಯದಿಂದ ನೀವು ಹೆಚ್ಚು ಕಮ್ಮಿ 2002ರಿಂದ ಇದ್ದೀರಿ. ಹಾಗಾಗಿ ಒಂದು 22-23 ವರ್ಷಗಳಿಂದ ನೀವು ಕಲಿಸ್ತಾ ಇದ್ದೀರಿ. ನೀವು ಆಗ ಕಲಿಸಿದ್ದ ವಿಧಾನಕ್ಕೂ ಈಗ ಕಲಿಸುವ ವಿಧಾನಕ್ಕೂ ಕಾಲಕ್ರಮೇಣವಾಗಿ ಬದಲಾವಣೆಗಳು ಬೇಕು ಅಂತ ನಿಮ್ಗೆ ಅನಿಸಿದ್ದೆ? ಹೇಗೆ ನಿಮ್ಮಲ್ಲಿ ಏನಾದರೂ ಬದಲಾವಣೆಗಳು ಕಾಣ್ತಾ ಇದೆಯಾ ಕಲಿಸುವ ರೀತಿಯಲ್ಲಿ? ಖಂಡಿತ ಬದಲಾವಣೆ ಆಗಿದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಈಗ ಒಂದು ಪ್ರಸಂಗವನ್ನು ನೋಡಿ ಕಲಿಬೇಕಾದ್ರೆ ಈಗಿನ ಹಾಗೆ ಜಾಲತಾಣ ಇಲ್ಲ, ಫೇಸ್ಬುಕ್ ವಾಟ್ಸಪ್ ಏನಿಲ್ಲ. ಆಗಿನ ಕ್ರಮವೇ ಬೇರೆ. ಅಂದ್ರೆ ಹಿರಿಯರು ಮಾಡಿದಂತಹ ಪರಂಪರೆ ಏನುಂಟು, ಕಟೀಲು ಮೇಳದ ಆಟವನ್ನೇ ನೋಡಿ ಹೆಚ್ಚಿನ ಅನುಭವವನ್ನು ನಾವು ಪಡ್ತೇವೆ. ಈಗ ನಾನು ಕಲಿಯೋದಾದ್ರು ಕೂಡ ಈಗ ಬಣ್ಣದ ವೇಷದ ತೆರೆ ಪರ್ಪಟ್ ಆಗ್ಲಿ ಅಥವಾ ದೇವೇಂದ್ರನ ಒಡ್ಡೋಲಗಾಗ್ಲಿ ಅಥವಾ ಪ್ರಸಂಗದ ಆ ಕ್ರಮಗಳು ನಡೆಗಳು ಅದನ್ನು ನಾವು ನೋಡಿಕೊಂಡು ಪಾಠ ಮಾಡ್ತಾ ಇದ್ದೇವೆ. ಆಗ ಹೇಗಿತ್ತ ಹೇಳಿದ್ರೆ, ಇಂಥ ಪ್ರಸಂಗಕ್ಕೆ ಇಂಥ ಪದ್ಯಗಳು ಹೀಗೆ ಪಾತ್ರ ಅಂತ ಉಂಟು, ರಾಜವೇಷ ಹೀಗೆ, ಪುಂಡವೇಷ ಹೀಗೆ, ನಡೆಗಳು ಬೇರೆ ಬೇರೆ ಇತ್ತು. ಇದು ನಮ್ಗೆ ಗುರುಗಳು ಹೇಳಿಕೊಟ್ಟಂತ ಪಾಠ. ಆಗ ಮತ್ತೆ ಮಕ್ಕಳಿಗೆ ನೋಡಿ, ಈಗ ನಮ್ಗೆ ಒಂದು ವೇಷ ನೋಡ್ಬೇಕಾದ್ರೆ ಯೂಟ್ಯೂಬಲ್ಲಿ ಹಾಕಿದ್ರೆ ಟಪ್ಪ ಬಂತು. ಆಗ ಹಾಗಲ್ಲ, ನೇರವಾಗಿ ನಾವು ಒಂದು ಪಾತ್ರ ಚಿತ್ರಣ ನೋಡ್ಬೇಕು. ಹಾಗಾಗಿ ಹಿರಿಯ ಕಲಾವಿದರ ಆ ಪಾತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ನೀವು ಆಗ ಒಂದು ಮಾತು ಹೇಳಿದ್ರು, ಹಿರಿಯರ ಪರಿಚಯ ಅಂತ. ಇದು ಯಕ್ಷಗಾನ ನೋಡಿಯೇ ಪರಿಚಯ. ಮುಖ್ಯವಾಗಿ ಈಗ ಮಹಿಷಾಸುರ ಮಾಡ್ಬೇಕು ಅಂತ ಆದ್ರೆ ಗೇರುಗಟ್ಟೆ ಗಂಗಾಯ ಶೆಟ್ರು, ಮತ್ತೆ ನನಗೆ ಮೆಚ್ಚಿದ ಇವರು ನಮ್ಮ ಹರಿನಾರಾಯಣ ಎಡನೆ. ಅವರು ಇತ್ತೀಚೆಗೆ ನನಗೆ ಇದ್ದಾರೆ. ಆದರೆ ಮೊದಲು ನಾವು ಸಣ್ಣದಿರುವಾಗ ಕಾಣ್ತಾ ಇದ್ದದ್ದು ಗೇರುಕಟ್ಟೆ ಗಂಗಾಯ ಶೆಟ್ರು. ಅವರು ಬರುವಂತಹ ನಡೆಗಳೆಲ್ಲ ಅದೊಂದು ಚಂದವೇ ಬೇರೆ ಅಂತ. ಮಹಿಷಾಸುರ ಅವರ ಜೀವವು ಹಾಗೆ ಇತ್ತು, ಅವರ ಆಶೀರ್ವಾದವೇ. ಕೆಲವು ಸಲ ನನ್ನ ಪಾತ್ರವನ್ನು ನೋಡಿ ಕೆಲವರು ಹೇಳಿಕೊಂಡು ಗಂಗಾ ಶೆಟ್ರ ನೆನಪು ಮಾಡ್ತಾರಂತ. ಖಂಡಿತವಾಗಿಲ್ಲ. ಅಂದ್ರೆ ಗಂಗಾ ಶೆಟ್ರೆ ಅವರು ಆಡಿದ ಮಂತು ಹೆಣ್ಣಾಗಿ ನೀನು ಮಾಡಿದ ಒಂದು ಪ್ರೀತಿಯ ವೇಷ, ಆ ನಡೆಗಳನ್ನು ಕಣ್ಣಾರೆ ಕಂಡು ನಾವು ಕಲ್ತವ್ರು ಪ್ರತಿಯೊಂದನ್ನು. ಹಾಗಾಗಿ ಆಗಿನ ಸಂಪ್ರದಾಯ ಬೇರೆ, ಆ ಚೌಕಟ್ಟೆ ಬೇರೆ. ಈಗ ಸಂಪೂರ್ಣ ಬದಲಾವಣೆ. ಈಗ ಈಗಿನ ಕಾಲಕ್ಕೆ ನಾವು ಹೊಂದಾಣಿಕೆ ಮಾಡಬೇಕಾಗ್ತದೆ. ನೀವು ಆಗಲೇ ಹೇಳಿದಾಗೆ ಸ್ಪರ್ಧೆಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದವರು, ಈಗ ಸ್ಪರ್ಧೆಗಳಿಗೆ ನಿರ್ದೇಶನ ಕೂಡ ಮಾಡ್ತಾರೆ. ಹಾಗಾಗಿ ಒಂದು ಸಾಮಾನ್ಯ ಯಕ್ಷಗಾನ ಪ್ರದರ್ಶನಕ್ಕೂ ಹಾಗೂ ಒಂದು ಸ್ಪರ್ಧೆಯ ಪ್ರದರ್ಶನಕ್ಕೂ ಒಂದು ಗುರುವಾಗಿ ನೀವು ಯಾವ ರೀತಿ ಎಲ್ಲ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ, ಹೇಗೆ ಅಂತ ನೋಡಿ. ನಾವು 90ರಲ್ಲಿ ಯಕ್ಷೋತ್ಸವ ಅಂತ ಪ್ರಾರಂಭ ಆಯ್ತಲ್ಲ, ಅದರ ಮೊದಲು 89ರಿಂದ ಸುಮಾರು ಸ್ಪರ್ಧೆಯನ್ನು ನಾವು ಭಾಗವಹಿಸಿದ್ದೇವೆ. ಬಹುಮಾನಗಳು ಬಂದಿತ್ತು ವೈಯಕ್ತಿಕವಾಗಿ. ಅಲ್ಲಿ ಸ್ಪರ್ಧೆ ಹೇಳುವಾಗ ಒಂದು ಚೌಕಟ್ಟುಂಟು ನಿಮಗೆ, 1.5 ಗಂಟೆ 2 ಗಂಟೆ. ಆ ಚೌಕಟ್ಟಿನೊಳಗೆ ನವರಸಗಳನ್ನು ತರುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ. ಮತ್ತೆ ಶಿಸ್ತುಬದ್ಧವಾದಂತಹ ನಾಟ್ಯ. ಅಲ್ಲಿ ಏನು ಹೇಳ್ತಾರೆ, ಈಗ ಬಡಗನ್ನು ಮಿಕ್ಸ್ ಮಾಡಬಾರ್ದು ಹೇಳ್ತಾರೆ. ನಮ್ಮ ತಿಂಕಿನ ಕ್ರಮ ಏನುಂಟು ಅದನ್ನೇ ಅಳವಡಿಸಬೇಕು. ಮತ್ತೆ ಪಾತ್ರೋಚಿತವಾಗಿ ನಾವು ಅಭಿನಯಿಸಲೇಬೇಕಾಗ್ತದೆ. ಈಗ ಪಾತ್ರಗಳು, ಈಗ ಅಭಿಮನ್ಯು ಬೇರೆ, ಬಬ್ರುವಾಹನ ಬೇರೆ, ಕೃಷ್ಣ ಬೇರೆ. ಆ ತುಲನೆ ನಾವು ನೋಡ್ಕೊಂಡು ಆ ದೃಷ್ಟಿಯಲ್ಲಿ ಆ ಪಾತ್ರ ಅಂದ್ರೆ ಪದ್ಯಗಳು ಯಾವುದು ಬೇಕು ಅಂತ ಆರಿಸಿ ಅಗತ್ಯದ ಪದ್ಯಗಳನ್ನು ಹಾಕಿ ಒಂದು ಚೌಕಟ್ಟಿನಲ್ಲಿ ನಿಲ್ಲಿಸಬೇಕಾಗ್ತದೆ. ಅಲ್ಲಿ ನಾವು ಆ ರಂಗತಂತ್ರ, ಈಗ ನಿಮ್ಗೆ ನಿಲ್ಲುವಂಥದ್ದು ಅದೆಲ್ಲ ನಮ್ಗೆ ಬೇಕೆ. ಹೆಜ್ಜೆಗಳು, ಪ್ರವೇಶ ಅಂತ ಹೇಳುವಾಗ ಎಲ್ಲಿ ದಸ್ತು ಕೊಡ್ಬೇಕು ಅದನ್ನೆಲ್ಲ ಜಡ್ಜಸ್ ನೋಡ್ತಾರೆ, ತೀರ್ಪುಗಾರ. ಹಾಗಿರುವಾಗ ಅಲ್ಲಿ ಸ್ವಲ್ಪ ನಾವು
ಹೆಚ್ಚು ಜಾಗರೂಕ ಜಾಗ್ರತೆಯಿಂದ ನಾವು ಆ ಪಾತ್ರನ ಮತ್ತೆ ಹೇಗೆ ಮಾಡಿದ್ರೆ ಚಂದ, ಯಾವ ಪದ್ಯಗಳು ಬೇಕು, ಈ ರೀತಿಯನ್ನು ಮಾಡಬೇಕು. ಪ್ರದರ್ಶನ ಹೇಳಿದ್ರೆ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಮಕ್ಕಳೊಂದು ಚೂರು ತಪ್ಪಿದ್ರು ತೊಂದರೆ ಇಲ್ಲ ಅಂತ ಕ್ಷಮೆ ಇರ್ತದೆ. ಹಾಗಂತೇಳಿ ತಂಡದ ನಮ್ಮ ಎಂತ ಹೇಳ್ತಾರೆ ಕ್ವಾಲಿಟಿ, ಆ ಒಂದು ಹೆಸರನ್ನು ಉಳಿಸ್ಬೇಕಾದ್ರೆ ಪ್ರದರ್ಶನ ಅಷ್ಟೇ ಅಚ್ಚುಕಟ್ಟಾಗಿ ಕೊಡ್ಲೇಬೇಕು. ನಾವು ಒಟ್ಟಾರೆ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಕೊಡೋದಿಲ್ಲ, ನಾವು ಮಾಡಿದ್ರೆ ಒಂದು ಚಂದ ಬೇಕು. ಹಾಗಂತೇಳಿ ಮಕ್ಕಳು ಬೆಳಿಬೇಕಂತ ಆದ್ರೆ ಕೆಲವೊಂದು ವೇದಿಕೆಯಲ್ಲಿ ಅವುಗಳಿಗೆ ಕೊಡ್ಬೇಕು. ಹಾಗಂದ್ರೆ ಒಟ್ಟು ಮಾಡೋದಿಲ್ಲ. ಆ ಪ್ರವೇಶ ಅಥವಾ ಏರು ಪದ್ಯವೇ ಆಗ್ಲಿ, ಅದು ಅಚ್ಚುಕಟ್ಟು ಬೇಕು, ನಿಲ್ಲುವಲ್ಲಿ ನಿಲ್ಬೇಕು, ಮಾಡು ಅಂತದ್ದನ್ನು ಅಂದ್ರೆ ವ್ಯತ್ಯಾಸಗಳು ಹಾಗೆ. ಸ್ಪರ್ಧೆಗೆ ತುಂಬಾ ಜಾಗ್ರತೆ ಬೇಕು. ಪ್ರದರ್ಶನ ನಾವೊಂದು ಅಚ್ಚುಕಟ್ಟಾದ ಪ್ರದರ್ಶನ ನೀಡೋದಕ್ಕೆ ಯೋಚಿಸ್ತೇವೆ, ಅಲ್ಲಿ ಬಹುಮಾನದ ನಿರೀಕ್ಷೆ. ನೀವು ಬೈಪಡಿತಾರಲ್ಲಿ ಎಲ್ಲ ಹಿಮ್ಮೇಳವನ್ನು ಕೂಡ ಕಲ್ತಿದ್ದೀರಿ, ಹಾಗಾಗಿ ಅದು ನಿಮಗೆ ನಾಟ್ಯಕ್ಕೆ ಎಷ್ಟು ಸಹಕಾರಿ ಆಯಿತು? ಅದು ನಿಜಕ್ಕೂ ಹೇಳಿದ್ರೆ ಆಗ ನಾನು ಹೇಳಿದೆ, ನಾವು ಸಂಪ್ರದಾಯವಾಗಿ ಹೆಜ್ಜೆ ಕಲ್ತವರಲ್ಲ. ನಾವು 90ರ ಆಸುಪಾಸಿನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಹರಿನಾರಾಯಣ ಬೈಪಡ್ತಾರೆ ಮತ್ತು ಲೀಲಾವತಿ ಬೈಪಡ್ತಾರೆ, ಇವರಲ್ಲಿ ಅಮ್ಮನವರಲ್ಲಿ ಹಿಮ್ಮೇಳವನ್ನು ಕಲ್ತದ್ದು. ನನ್ನ ಅಕ್ಕ ಭಾಗವತಿಕೆ, ನಾನು ಮದ್ದಳೆ, ನನ್ನ ಅಣ್ಣನು ಮೊದಲೇ, ಹೀಗೆ ನಾವು ಅಭ್ಯಾಸ ಮಾಡಿದೆ. ಆಗ ಗುರುಗಳು ಹೇಳಿದೊಂದು ಮಾತಿತ್ತು ಅವರಿಗೆ, ಯಾವಾಗಲೂ ನಾವು ಋಣಿಯೇ, ನೀನು ವೇಷಧಾರಿ ಆಗೋ ಬದಲು ಒಂದು ಮೊದಲೆಗಾರ ಆಗ್ತಿದ್ದೆ ಮಾರಾಯ್ದೆ, ಯಾಕೆ ನಿಲ್ಲಿಸಿದೆ ಅಂತ. ಅದು ನಮ್ಮ ಸಾಂಸಾರಿಕವಾಗಿ ಸ್ವಲ್ಪ ತಡೆ ಆಯಿತು, ವೇಷದಲ್ಲಿ ಮುಂದುವರೆದೆ. ಅದು ಆಮೇಲೆ ಸ್ವಲ್ಪ ಎಲ್ಲ ಕಲ್ತದ್ದು ಬೈಪಡ್ತಾರಲ್ಲಿ. ಮಾಂಬಡಿಯವರು ಮತ್ತೆ ಕಾಲೇಜಲ್ಲಿ ಬರುವಾಗ ಅವರ ಜೊತೆಯಲ್ಲಿ ಸ್ವಲ್ಪ ಸೇರಿಕೊಂಡಿದ್ದೇನೆ. ಯಕ್ಷಗಾನ ನಾಟ್ಯ ಕೇಳಿದ್ರೆ ನಮ್ಗೆ ಆ ತಾಳಗಳುಂಟಲ್ಲ, ಆ ಮದ್ದಳೆ ನಾದಗಳುಂಟಲ್ಲ, ಆ ತಾಳದ ಇದು ಕಲ್ತ ಕಾರಣ ಸ್ವಲ್ಪ ಬಾಯಿ ಇದೆಲ್ಲ ಹೇಳಲಿಕ್ಕೆ ನಮ್ಗೆ. ಈಗ ಏಕತಾಳ ಆದ್ರೆ ಅದ್ರ ಬಿಡ್ತಿಗೆ, ಅದ್ರ ನಡೆ, ಈಗ ದಿಮ್ತಕ ತರಿಗಿಡ ದಿಮ್ತಕ, ಆ ತರ ಹೇಳಿಕೊಡ್ಲಿಕ್ಕೆ ತುಂಬಾ ಉಪಕಾರ ಆಯ್ತು ಹಿಮ್ಮೇಳದ ಪೆಟ್ಟುಗಳು. ಹಾಗಾಗಿ ಒಂದು ವೇಳೆ ಹಿಮ್ಮೇಳದ ಅನುಭವ ಅಥವಾ ಹಿಮ್ಮೇಳದ ಸ್ವಲ್ಪ ಮಾಹಿತಿ ಇದ್ರೆ ಅದು ಮುಮ್ಮೇಳದಲ್ಲೂ ಬಹಳಷ್ಟು ಸಹಕಾರಿ ಆಗ್ತದೆ ಅಂತ ನೀವು ಖಂಡಿತ. ನಾವನ್ನ ಮತ್ತೆ ಕೆಲವು ಆ ಸಂದರ್ಭದಲ್ಲಿ ಗುರುಗಳ ರಮೇಶ್ ಅಣ್ಣ ಚೆಂಡೆಗೆ ನಿಲ್ತಿದ್ರು, ನಾನು ಮೊದ್ಲಿಗೆ ನಿಲ್ತಿದ್ದೆ, ನನ್ನ ಅಕ್ಕ ಭಾಗವತಿಗೆ ಮಾಡ್ತಾ ಇದ್ರು. ಹಾಗಾಗಿ ಅದು ನಮ್ಗೆ ಅನುಭವ ಅಂತ. ಹಿಮ್ಮೇಳ ಅನುಭವ ಇದ್ರೆ ಮುಮ್ಮೇಳಕ್ಕೂ ತುಂಬಾ ಪೂರಕವಾಗಿರ್ತದೆ. ಮೇಡಮ್, ನೀವು ಇನ್ನೊಂದು ಕಡೆಯಲ್ಲಿ ನೀವು ಆಗ ಒಂದು ಮಾತನ್ನು ಕೂಡ ಹೇಳಿದ್ರಿ, ಈಗ ಅದನ್ನೇ ಮತ್ತೆ ನಾವು ಹೇಳಬೇಕು ಅಂತಂದರೆ, ನೀವು ಹಾಸ್ಯವನ್ನು ಮಾಡ್ತೀರಿ, ಸ್ತ್ರೀವೇಷವನ್ನು ಮಾಡ್ತೀರಿ, ಈ ಕಡೆಯಿಂದ ಮಹಿಷಾಸುರನಿಂದ ಪ್ರಾರಂಭ ಮಾಡಿದರೆ ದೇವಿ ತನಕ ಎಲ್ಲ ಪಾತ್ರಗಳಲ್ಲೂ ನೀವು ಗುರುತಿಸಿಕೊಂಡವರು. ಹಾಗಾಗಿ ಈಗ ಪ್ರತಿಯೊಂದು ಪಾತ್ರಕ್ಕಾಗುವಾಗ ಹೆಚ್ಚಾಗಿ ಏನಾಗ್ತದೆ ಹೇಳಿದರೆ, ಒಂದು ಕಲಾವಿದರು ರಾಜವೇಷದಲ್ಲಿ ಗುರುತಿಸಿಕೊಂಡ್ರು ಅಂತ ಹೇಳಿದರೆ ಆ ನಡೆಯನ್ನು ಗಟ್ಟಿ ಮಾಡಿಕೊಂಡು ಅದರಲ್ಲಿ ಒಂದು ಹೆಸರನ್ನು ಸಂಪಾದಿಸ್ತಾರೆ. ಅದೇ ರೀತಿ ಪುಂಡವೇಷ ಇರ್ಬೋದು, ಹಾಸ್ಯ ಇರ್ಬೋದು, ಬಣ್ಣದ ವೇಷ ಇರ್ಬೋದು, ಈ ರೀತಿ ಎಲ್ಲ ಇರ್ಬೋದು. ಒಂದು ಪಾತ್ರವನ್ನು ಕಟ್ಟಿ ಆ ಪಾತ್ರ ಚಿತ್ರಣವನ್ನು ಪ್ರೇಕ್ಷಕನಿಗೆ ಸರಿಯಾಗಿ ಮುಟ್ಟಿಸುವಂಥದ್ದು ಸುಲಭದ ಕೆಲಸ ಅಲ್ಲ. ಹಾಗಾಗಿ ಒಂದು ಸವ್ಯಸಾಚಿಯಾಗಿ ಕೂಡ ನೀವು ಅದರಲ್ಲಿ ಯಶಸ್ಸನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯ? ಅದೇ ನಾನು ಹೇಳಿದಾಗೆ, ಪ್ರಾರಂಭಕ್ಕೆ ತಂದೆ ಸಣ್ಣ ಪಾತ್ರದಿಂದ ಬೆಳೆದವಳು ನಾನು. ಮತ್ತೆ ನಮ್ಗೆ ಅಂದ್ರೆ ಆ ಗುರುಗಳು ಹೇಳ್ತಾರೆ, ಕಂಸ ಹೀಗಿರ್ಬೇಕು, ಅರ್ಜುನ ಹೀಗಿರ್ಬೇಕು, ಆಮೇಲೆ ಮಹಿಷಾಸುರ ಹೀಗಿರ್ಬೇಕು ಅಂತ ಆ ಪಾತ್ರಗಳ ಚಿತ್ರಣವನ್ನು ಕೊಟ್ಟಿದ್ರು. ಅದು ಏನ್ ಹೇಳಿದ್ರೆ, ನಾವು ಯಾವಾಗಲೂ ಒಮ್ಮೆಲೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬರ್ಬೋದು, ಕೆಳಗಿಂದ ಮೇಲೆ ಹೋದ್ರೆ ಖಂಡಿತ ಅನುಭವ ಆಗ್ತದೆ. ನಿಜಕ್ಕೂ ನಾನು ಪುಂಡವೇಷ ಮಾಡ್ತಾ ಇದ್ದೆ, ಅದರ ನಂತರ ನಾನು ಹೆಚ್ಚು ಹೆಸರು ಪಡೆದದ್ದು ಕಿರೀಟ ವೇಷದಲ್ಲಿ. ಅರ್ಜುನನಾಗೆಲ್ಲ ಮುರಾಸುರ ಅರ್ಜುನ ಎಲ್ಲ, ಆ ಅರ್ಜುನನ ಪಾತ್ರಕ್ಕೆ ಸಾತ್ವಿಕ ಭಾವವನ್ನು ಪ್ರದರ್ಶನ ಮಾಡಬೇಕು. ಹಿರಿಯರಿಂದಲೂ ನಾವು ತಿಳ್ಕೊಳ್ತೇವೆ. ನಂದು ಒಂದೇನೇ, ಈಗ ಗುರುಗಳಾದ ರಮೇಶ್ ಶೆಟ್ಟಿ ಬಾಯರು ನನಗೆ ಸಂಪೂರ್ಣ ಹೇಳಿಕೊಟ್ರು. ಎಲ್ಲರನ್ನು ನಾನು ಆದರ್ಶವಾಗಿ ತಗೊಳ್ತೇನೆ. ಈಗ ಉಪರಡ್ಕ ಉಮೇಶ್ ಶೆಟ್ಟಿ ಇರ್ಲಿ, ಸಂಪಾಜಿ ಸೀನಪ್ರಯ ಅವರಿರ್ಲಿ, ಅಂತವರ ಪಾತ್ರವನ್ನು ಕಾಣ್ತೇನೆ. ಈಗ ಕಂಸಲಮಣ್ ಮೊದ್ಲೆಲ್ಲ ನೆನಪಿತ್ತು ನನಗೆ, ಪುತ್ತೂರು ನಾರಾಯಣ ಹೆಗ್ಡೆ ಅವರೆಲ್ಲ ಪಾತ್ರ ನೋಡಿದ್ದೇನೆ, ಅದಷ್ಟು ನೆನಪಿಗೆ ಬರುದಿಲ್ಲ. ಹಾಗೆ ಮತ್ತೆ ಈಗ ಬಣ್ಣದ ವೇಷ ಮಾಡುವಾಗ ನಾನು ಹೇಳಿದೆ, ಗಂಗಾಯ ಶೆಟ್ಟರಾಗ್ಲಿ, ಎಡನೀರಾಗ್ಲಿ, ಮತ್ತೆ ನನ್ಗೆ ಮೆಚ್ಚಿನ ಇವರು ಸಿದ್ದಕಟ್ಟೆ ಸದಾಶಿವ ಶೆಟ್ಟಿಗೆ ಅವರನ್ನು ಕಟೀಲು ಮೇಳದಲ್ಲಿರುವಾಗ ಬಣ್ಣದ ಮಲ್ಲಿಂಗಜ್ಜನೊಟ್ಟಿಗೆ ನೋಡ್ತಾ ಇದ್ದ. ಅಂದ್ರೆ ಎಲ್ಲರ ಸುಬ್ರಾಯ ಹೊಳ್ಳರು, ಹೀಗೆ ಹಿರಿಯ ಪಾತ್ರಧಾರಿಗಳು ಯಾರಿದ್ದಾರೆ ನೋಡಿ, ಶ್ರೀಧರ ಭಂಡಾರಿ ಇಂಥವರ ಪಾತ್ರಗಳನ್ನು ನಾನು ನೋಡ್ತೇನೆ. ಅವರ ಪಾತ್ರಗಳಲ್ಲಿ ಒಳ್ಳೆಯದನ್ನು ನಾನು ತಕೊಳ್ತೇನೆ. ಅವರು ಸಿಗುವಾಗ ಈಗ ಪಾತ್ರದ ಬಗ್ಗೆ ಅವರಲ್ಲೂ ವಿಮರ್ಶೆ ಮಾಡ್ತೇನೆ. ಉಪರಡ್ಕ ಉಮೇಶ್ ಇಂಥವರೆಲ್ಲ ಹಿರಿಯರು ಸಿಗ್ತಾರೆ ನಮಗೆ. ನಾನು ಅವರ ಯಕ್ಷಗಾನ ಮತ್ತೆ ಇರ್ತದೆ, ನಮ್ಮದು ಮೊದಲಿರ್ತದೆ. ನಾವು ಮಾಡಿದ್ರೆ ನಾನು ಪ್ರಥಮವಾಗಿ ಕೇಳೋದು, ತಪ್ಪು ಎಲ್ಲಿ ಆಯ್ತು, ಒಳ್ಳೇದಾಗಿದೆ ಅಂತ ಕೇಳುದಿಲ್ಲ. ಎಲ್ಲರ ಮುಖ ಒಳ್ಳೇದಾಗಿದೆ ಅಂತ ಹೇಳ್ತಾರೆ, ಖಂಡಿತ ಅದು. ಆದ್ರೆ ನಾನು ಒಳ್ಳೇದಾಗಿದೆ ಅಂತ ನಮ್ಮ ಗುರುಗಳು ನಮ್ಮನ್ನು ರಮೇಶಣ್ಣ ಹೊಗಳಿದ್ದೆ ಇಲ್ಲ. ನಾವು ಮೇಲೆ ಬರ್ಲಿಕ್ಕೆ ಕಾರಣ ಅದು ಅವರು ಬೈಯುವುದೇ, ಮಾಡಿದ್ದು ಸರಿ ಇಲ್ಲ, ನೀನು ಸರಿ ಮಾಡು ಅಂತ. ಹಾಗೆ ಪ್ರತಿಯೊಂದು ಪಾತ್ರವನ್ನು
ಮತ್ತೆ ನಾವು ಶ್ರದ್ಧೆಯಿಂದ ತಗೊಳ್ಬೇಕು, ಆ ಚಿತ್ರಣವನ್ನು ನಾವು ಸ್ವೀಕರಿಸಬೇಕು. ನನಗೆ ಅದಕ್ಕೆ ಕೆಲವರು ಹೇಳ್ತಾರೆ, ನನಗೆ ಕಿರೀಟ ವೇಷ, ದಕ್ಷ ಇದನ್ನೆಲ್ಲ ನನ್ನ ಮೆಚ್ಚಿಕೊಂಡವರು, ಯಾವ ರೀತಿ ನೀನು ಬಣ್ಣದ ವೇಷಕ್ಕಾಗುವಾಗ ಚೇಂಜ್ ಆಗ್ತಿ ಮಾರಾಯ, ಅದು ಗೊತ್ತಿಲ್ಲ, ದೇವರ ಅನುಗ್ರಹ. ಅದು ಪಾತ್ರಗಳನ್ನ ಆ ರೀತಿ ಅಭ್ಯಾಸ ಮಾಡಿದ ಕಾರಣ, ಮತ್ತೆ ಹಿಂದಿನದನ್ನು ನಾನು ಈಗ ಬದಲಾವಣೆ ಆದ್ರೂ ಸ್ವಲ್ಪ ಮಟ್ಟಿಗೆ ಈಗ ಬಂದ್ರು ನಾಟ್ಯದಲ್ಲಿ ಆದ್ರೂ ನಾನು ಮೊದಲಿದ್ದನ್ನು ಬಿಡ್ಲಿಲ್ಲ. ಅಂದ್ರೆ ನಾವು ಅದೇ ರೀತಿಯಲ್ಲಿ ಈಗಿನ ಪರಂಪರೆ ಅದನ್ನೇ ಅನುಸರಿಸಿಕೊಂಡು ಹೋಗಿದ್ದೇನೆ. ಹಾಗಾಗಿ ಹಿರಿಯ ಕಲಾವಿದರೆಲ್ಲರ ಆಶೀರ್ವಾದ, ಅವರ ಪ್ರೋತ್ಸಾಹ, ಅಂದ್ರೆ ಈಗ ಕೆಲವರ ಹೆಸರು ಬಿಟ್ಟು ಹೋಗಿರ್ಬೋದು, ಸಿದ್ದಘಟ್ಟ ಚೆನ್ನಪ್ಪ ಶೆಟ್ರು ಮನೆಗೆ ಅದೇ ನಾನು ಹೇಳಿದಲ್ಲ, ನಾವು ಕಾಟಿ ಬಳ್ಳಕ್ಕೆ ಹೋದೆವು. ಆಮೇಲೆ ಪ್ರತಿ ನವರಾತ್ರಿ ಸಂದರ್ಭದಲ್ಲಿ 9 ದಿನ ನಮ್ಮಣ್ಣ ಆಟ ಮಾಡಿಸ್ತಾ ಇದ್ರು ಗಣಪತಿ. ಆಗೆಲ್ಲ ದಿಗ್ಗಜರೆಲ್ಲ ಬರ್ತಾ ಇದ್ರು, ಕೆಲವರು ಮನೆಯಲ್ಲಿ ಉಳ್ಕೊಳ್ತಾ ಇದ್ರು. ಹಾಗೆ ಎಲ್ಲರಿಂದ ಕೇಳಿ ತಿಳ್ಕೊಂಡು ಪ್ರತಿಯೊಂದು ಪಾತ್ರದ ಬಗ್ಗೆ ಅನುಭವಿಸಿ, ಅಂದ್ರೆ ನಾವು ಮಾಡಿ ಅದನ್ನು ಅನುಭವಿಸಿದ ಕಾರಣ ಈಗ ಒಂದು ಗುರುವಾಗಿ ನಿಲ್ಲಿಕ್ಕೊಂದು ಸಾಧ್ಯ ಆಯ್ತು ಅಂತ ಹೇಳ್ತೇನೆ. ನೀವು ಇನ್ನೊಂದು ಕಡೆ ಆಗ ಮಾತಾಡ್ತಾ ಹೇಳ್ತಿದ್ರಿ, ನೀವು ಮೊದಲು ಏನಾದರೂ ಈ ಯಕ್ಷಗಾನ ಸ್ಪರ್ಧೆಗಾಗಲಿ ಅಥವಾ ಯಾವುದೊಂದು ಪ್ರದರ್ಶನಕ್ಕಾಗಲಿ ವೇಷಕ್ಕೆ ತಯಾರಾಗಬೇಕು ಅಂತಾದರೆ ನೀವು ಅದನ್ನು ಮುಖತಃ ಹೋಗಿ ನೋಡಬೇಕಿತ್ತು. ಯಾಕಂದರೆ ಆಗ ಯೂಟ್ಯೂಬ್ ಆಗಲಿ ಅಥವಾ ಸಾಮಾಜಿಕ ಜಾಲತಾಣಗಳು ಅಂತ ಹೇಳುವಂಥದ್ದು ಇರಲಿಲ್ಲ. ಹಾಗಾಗಿ ಅದರ ರೆಕಾರ್ಡ್ಗಳೆಲ್ಲ ಸಿಗ್ತಾ ಇರಲಿಲ್ಲ ನಮಗೆ. ಈಗ ಇವತ್ತು ಯಕ್ಷಗಾನ ಕಾಲಮಿತಿಗೆ ಬಂದಿದೆ. ಇವತ್ತು ಏನು ಹೇಳ್ತೇವೆ, ಈಗ ಹೆಚ್ಚು ಕಡಿಮೆ ನಮಗೆ ಸಿಗುವಂಥ ರೆಕಾರ್ಡ್ಗಳು ಕೂಡ ಕಾಲಮಿತಿಯಾದ. ಹಾಗಾಗಿ ಇವತ್ತು ಯಾರಾದರೂ ಒಂದು ಯಕ್ಷಗಾನ ಕಲಿಬೇಕು ಅಂತಿದ್ರೆ ಅವರಿಗೆ ಆ ಪಾತ್ರದ ಚಿತ್ರಣವನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲ ಎಫೆಕ್ಟ್ ಆಗ್ಬೋದು ಅಂತ ಕಾಣ್ತದೆ ನಿಮಗೆ? ನಿಜಕ್ಕೂ ಈಗ ಕತೆ ಅರ್ಥ ಆಗುದಿಲ್ಲ. ಈಗ ಒಂದು ಪಾತ್ರ ಅಂತ ಹೇಳಿದೆ, ಅವರು ಬಂದ್ರು ಮತ್ತೆ ಹೋಗುವಾಗ ಕೊನೆಯ ಭಾಗಕ್ಕೆ ಹೋದ್ರು, ಆ ನಡುವೆ ಏನಾಯ್ತು ಅದು ಗೊತ್ತಿಲ್ಲ. ನಮ್ಮ ಅನುಭವ ನಮ್ಗೆ ಹೇಗಾಯ್ತು ಅಂತ ಹೇಳಿದ್ರೆ, ಕಟೀಲು ಮೇಳಕ್ಕೆ ಇರುವಾಗ ಎಲ್ಲೆಲ್ಲಿ ಆಟ ನಮ್ಗೆ, ಈಗ ನನ್ನ ಪಾತ್ರ ಈಗ ಒಂದು ಸುಪಾಷಕ, ಮಧು ಕೈಟಾಬರ್ ಅಂತ ಇಟ್ಕೊಳ್ಳಿ, ನಮ್ಮ ತಂಡ ಎಲ್ರಿಗೂ ಒಂದೊಂದು ಪಾತ್ರ ಕೊಟ್ಟಿದ್ದಾರೆ, ಅಭಿಮನ್ಯು ಕಾಳಗ ಪ್ರಸಂಗ ಕೊಟ್ಟಿದ್ದಾರೆ. ಹೀಗೆ ಅಂತ ಇದಾಗುವಾಗ ಕಟೀಲ್ ಮೇಳದ ದೇವಮಾತ್ ಮಾಟ ಆಗುವಾಗ ಕಟೀಲ್ ಮೇಳದ ಈಗ ನಾವು ಬಾಳದಲ್ಲಿದ್ದೆ ಪುರ್ಕೊಡಿ ಅಂತ, ಆಗ ಗದ್ದೆಯಲ್ಲಿ ತೂಟ ಎಲ್ಲ ಹಿಡ್ಕೊಂಡು ನಮ್ಮ ಅಣ್ಣ ಕರ್ಕೊಂಡು ಹೋಗುದು ಎಲ್ಲರನ್ನು, ಅಲ್ಲಿ ಹೋಗಿ ಪಾತ್ರಗಳನ್ನು ತೋರಿಸುದು, ಇದು ಹೀಗೆ ಅಂತ. ಆ ಪಾತ್ರಗಳನ್ನು ಕಣ್ಣಾರೆ ಕಂಡು ಆಮೇಲೆ ಈಗ ರಂಗ ಪ್ರವೇಶ ಎಲ್ಲಿ, ಈಗ ಅದೊಂದು ಹಿಡ್ಕೊಂಡು ಬರುವಂತಹ ಕ್ರಮಗಳು ಹೇಗೆ, ಎಲ್ಲಿ ಹೋಗುದು ಅದನ್ನು ನಾವು ನೋಡ್ಕೊಂಡು ಕಲೀಲಿಕ್ಕೆ, ಮತ್ತೆ ಪ್ರತಿಯೊಂದು ಪಾತ್ರದ ಚಿತ್ರಣ ಸಿಗ್ತಾ ಇತ್ತು. ಈಗ ಏನಾಗಿದೆ ಹೇಳಿದ್ರೆ ಎಲ್ಲ ಕತೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಈಗ ನಮ್ಗೆ ನಿಜಕ್ಕೆ ಹೇಳ್ಬೇಕಾದ್ರೆ ನನ್ನ ಜೀವನದಲ್ಲಿ ಕಟೀಲು ಮೇಳದ ಪ್ರದರ್ಶನವನ್ನೇ ನೋಡಿದ ಕಾರಣ ಕಥೆಯನ್ನು ನಾನು ಈಗಲೂ ಕೂಡ ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಮೊನ್ನೆ ಪುಂಡಿಕಾಯಿ ಭಾಗವತರು ಹೇಳ್ತಾರೆ, ಪೂರ್ಣಿಮಕ್ಕ ನೀವು ಹೋಗುವಂತ ದಾರಿ ಸರಿ ಉಂಟು ಅಂತ, ಅಂದ್ರೆ ನಮ್ಗೆ ಪ್ರೇರಣೆ ಅದು ಅಂತ. ಅವರು ಕೂಡ ಮತ್ತೆ ಅಂದ್ರೆ ಎಲ್ಲರ ಏನ್ ಹೇಳ್ತೇವೆ, ಈಗ ನೋಡ್ಕೊಂಡು ಪ್ರತಿಯೊಂದನ್ನು ನಾವು ಆಸ್ವಾದಿಸಿ ಅದನ್ನು ರಂಗದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ, ಎಲ್ಲರೂ ಖುಷಿ ಪಡ್ತಾ ಇದ್ವಿ. ಈಗ ಕಾಲಮಿತಿ ಆದ ಕಾರಣ ಕೆಲವರು ಏನ್ ಮಾಡ್ತಾರೆ ಹೇಳಿದ್ರೆ, ಇನ್ನು ಮುಂದಕ್ಕೆ ಅದೇ ಬಂದಿತ್ತು, ಹೇಳಲಿಕ್ಕೆ ಆಗುದಿಲ್ಲ, ಕಾಲದ ಗತಿ ಹಾಗಂಡು. ಈಗ ನಮ್ಗೆ ಮೊದಲು ಹೇಳಿಕೊಡುವಾಗ ಈಗ ಪ್ರವೇಶ ಇದು ಹೀಗೆ ಬಂದು ನಿಲ್ಬೇಕು, ಮೊದ್ಲೆಗಾರರ ಹತ್ರವೇ ನಿಲ್ಲಿಸ್ಬೇಕು, ಚೆಂಡೆಯವರ ಎದುರಲ್ಲಿ ನಾವು ಕುಣಿಲಿಕ್ಕೆ ಹೋಗ್ಬೇಕು, ಎಡದಲ್ಲೇ ಮಾತು, ಅದೆಲ್ಲ ಕ್ರಮ ಇತ್ತು ನೋಡಿ. ಈಗ ಏನಿಲ್ಲ, ಈಗ ಮೊದ್ಲೆಯವರ ಹತ್ರ ಹಾರ್ಲಿಕ್ಕೆ ಶುರು ಮಾಡ್ತಾರೆ. ಈಗಿನ ಕಾಲಮಿತಿಯ ಸ್ಥಿತಿ ಹಾಗೆ, ಮತ್ತೆ ವೇಗ ಸ್ಪೀಡ್ ಹೋಗ್ತಾರೆ, ಗೊತ್ತಾಗುದಿಲ್ಲ. ಈಗಿನ ಮಕ್ಕಳು ಅದನ್ನೇ ಕಲಿತಾರೆ, ನಾವು ಹಿಂದಿನ ತಂದು ಕಲಿತಿದ್ದೆ, ಅದನ್ನೇ ಉಳಿಸಿಕೊಂಡು ಬಂದ್ರೆ ಸ್ವಲ್ಪ ಈಗ ಬಣ್ಣದ ವೇಷಕ್ಕೆ ಹೀಗೆ ಒಂದು ನಡೆ ಇರ್ತದೆ ನೋಡಿ, ಅದು ಚಂದ ಅಂತ. ಆದ್ರೆ ಈಗಿನವರಿಗೆ ಅದು ಬೋರ್ ಹೊಡಿತಾರೆ. ಆದ್ರೆ ನಿಮ್ಗೆ ಕಾಣ್ತದೆ ಮೇಡಮ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಏನ್ ಹೇಳ್ತೇವೆ, ಈ ಮೊದಲು ಇದ್ದ ಏನು ಹೇಳ್ತೇವೆ, ಇದು ನಿಧಾನ ಇತ್ತು, ಈ ಮೊದಲೆಲ್ಲ ಇದ್ದ ಪ್ರದರ್ಶನಗಳು ನಿಧಾನ ಇತ್ತು, ಈಗ ಸ್ವಲ್ಪ ತ್ವರಿತಗತಿಗೆ ಬಂದಿದೆ. ಹಾಗಾಗಿ ಹೆಚ್ಚು ಕಡಿಮೆ ಪುಂಡವೇಷದ ಸ್ಪೀಡಲ್ಲಿ ಕಿರೀಟ ವೇಷಗಳು ಬರುವಂತ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೆ ಇದು ಹೋಗ್ತಾ ಹೋಗ್ತಾ ಮತ್ತೆ ಮುಂಚಿನದಕ್ಕೆ ಬರ್ಬೋದು ಅಂತ ಕಾಣ್ತದ, ಚಕ್ರ ಮತ್ತೆ ಅಲ್ಲಿಗೆ ಬಂದು ನಿಲ್ಬೋದು ಅಂತ ನಿಮ್ಗೆ ಕಾಣ್ತದೆ ಹೇಗೆ ಅಂತ? ನನ್ನ ಜೀವನ ನನ್ಗೆ ಸ್ವಲ್ಪ ಕಷ್ಟ ಅಂತ ಎಣಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಇದಕ್ಕೆ ಹೊಂದಿಕೊಂಡ ಆಗಿದೆ. ಒಂದು ಏನ್ ಹೇಳಿದ್ರೆ ಒತ್ತಡ. ಈಗ ಎಲ್ರು ನೋಡಿ, ಒಬ್ಬ ಕಲಾವಿದನಾದವ ಕೆಲಸ ಮಾಡಿಕೊಂಡು ಕಲಾವಿದ ಬರ್ತಾನೆ, ಅವನ ಈಗಿನ ಕಾಲಕ್ಕೆ ಕಾಲಮಿತಿಯಲ್ಲಿ ಮುಗಿಸ್ಲೇಬೇಕು ಅಂತ ಒಂದು ಅನಿವಾರ್ಯತೆ. ಹಿಂದಿನ ಕಾಲ ಹಾಗಲ್ಲ ನೋಡಿ, ಕೆಲಸ ಮಾಡಿ ದುಡಿದ್ರು, ಅವರಿಗೆ ಒಂದು ಖುಷಿ ಪಡಲಿಕ್ಕೆ, ಒಂದು ಕಥೆಯನ್ನೇ ಕೇಳಲಿಕ್ಕೆ, ಯಕ್ಷಗಾನದಲ್ಲಿ ರಾತ್ರಿ ಕೂತು ಅಲ್ಲಿ ಕಣ್ಣು ಕೂರಿಕೊಂಡು ನೋಡ್ಕೊಂಡಾದ್ರು ಬೆಳಗಿನ ತನಕ ಕೂತ್ಕೊಳ್ತಾರೆ. ಬೆಳಿಗ್ಗೆ ತನಕ ಯಾಕೆ ಕೂತ್ಕೊಳ್ಬೇಕು, ಹೋಗುವ ವ್ಯವಸ್ಥೆ ಇಲ್ಲ ನೋಡಿ, ನಡ್ಕೊಂಡೇ ಹೋಗ್ಬೇಕು. ಈಗ ಹಾಗಲ್ಲ, ಈಗ
ಇಲ್ಲಿ ಬಸ್ ಉಂಟು, ಕಾರ್ ಉಂಟು, ಹೌದು. ಅದನ್ನು ಅನುಸರಿಸ್ತಾರೆ ಅಂದ್ರೆ ಬೇಗ ಬರ್ಲಿಕ್ಕೆ ಆಗ್ತದೆ. ಆಗ ಹಾಗಲ್ಲ. ಮತ್ತೆ ಅದನ್ನು ನೋಡಿ, ಗದ್ದೆಯಲ್ಲಿ ಇದೆಲ್ಲ ನಾಟಿ ಎಲ್ಲ ಮಾಡೋ ಸಂದರ್ಭ ಯಕ್ಷಗಾನದ ಕಥೆಗಳನ್ನೇ ಜನರಿಗೆ ಹೇಳ್ತಾ ಇದ್ರು. ಹೌದು. ಅದೊಂದು ನಮ್ಗೊಂದು ಪುರಾಣದ ಕಥೆ ಅರ್ಥ ಆಗ್ತಿತ್ತು. ಈಗ ಇದು ಮುಂದಕ್ಕೆ ಇದೇ ಮುಂದಕ್ಕೆ ಹೋದಿದ್ದು ಅಂತ ನನ್ನ ಭಾವನೆ. ಅಂದ್ರೆ ಹಿಂದೆ ಬರ್ಲಿಕ್ಕಿಲ್ಲ. ಆಗ 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ. ಈಗ ಜನರಿಗೆ ಸಮಯ ಇಲ್ಲ. ಹಾಗಾಗಿ ಎಂತ ಹೇಳ್ತಾರೆ, ಕಾಲಕ್ಕೆ ತಕ್ಕ ಬದಲಾವಣೆ ಯಕ್ಷಗಾನ ಕಡೆಯಿಂದ ಕೂಡ ಇದೇ ಆಗಿದೆ ಅಂತ ಹೇಳಿಕೊಂಡು ಆಗಲಿ ಮೇಡಮ್. ಇನ್ನು ಬಹಳಷ್ಟು ವಿಷಯಗಳು ಮಾತಾಡಲಿಕ್ಕಿದೆ, ಆದರೆ ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ನೋಡ್ತಿದ್ದಾರಲ್ಲ ವೀಕ್ಷಕರೇ, ಇವತ್ತು ಈಗ ನಮ್ಮ ಈ ಸಂಚಿಕೆಯಲ್ಲಿ ಇಷ್ಟು ಹೊತ್ತು ಶ್ರೀಮತಿ ಪೂರ್ಣಿಮತಿ ಶ್ರೀ ಅವರು ಅವರ ನಡೆದು ಬಂದ ಹಾದಿಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅದೇ ರೀತಿ ಇನ್ನೂ ಹಲವಾರು ವಿಷಯಗಳು ಕೇಳಲಿಕ್ಕೆ ಬಾಕಿ ಇದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮಾತಾಡೋಣ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿ.